ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ಕ್ಯೂಬ್ ಮತ್ತು ಕ್ಯೂಬ್ ರೂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಕ್ಯೂಬ್ಸ್ ಇಲ್ಲಿ ಲಿಸ್ಟ್ ಇದೆ. ಅದೇ ರೀತಿಯಾಗಿ ಇಲ್ಲಿ ಕ್ಯೂಬ್ ರೂಟ್ ಲಾಸ್ಟ್ ಡಿಜಿಟ್ ಮತ್ತು ಕ್ಯೂಬ್ನ ಲಾಸ್ಟ್ ಡಿಜಿಟ್ ಲಿಸ್ಟ್ ಕೂಡ ಇದೆ, ನೋಡ್ಬೋದು. ಇಲ್ಲಿ ಕ್ಯೂಬ್ ರೂಟ್ 1 ಇದ್ದಾಗ ಕ್ಯೂಬ್ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ 1 ಕ್ಯೂಬ್ ಏನಾಯಿತು, 1 ಆಯಿತು. 2 ಕ್ಯೂಬ್ ಏನಾಯಿತು, 8. 3 ಕ್ಯೂಬ್ 27. 4 ಕ್ಯೂಬ್ 64. 5 ಕ್ಯೂಬ್ 125. 6 ಕ್ಯೂಬ್ 216. 7 ಕ್ಯೂಬ್ 343. 8 ಕ್ಯೂಬ್ 512. 9 ಕ್ಯೂಬ್ 729. 10 ಕ್ಯೂಬ್ 1000. ಸೊ ಇಲ್ಲಿ ಈ ಒಂದು ಲಿಸ್ಟ್ನಲ್ಲಿ ಮೂಲಕ ನಾವು ಏನು ತಿಳಿದುಕೊಳ್ಬೇಕಂದ್ರೆ, ಕ್ಯೂಬ್ ರೂಟ್ ಲಾಸ್ಟ್ ಡಿಜಿಟ್ 1 ಇದ್ದಾಗ ಕ್ಯೂಬ್ನಲ್ಲಿ ಲಾಸ್ಟ್ ಡಿಜಿಟ್ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಕ್ಯೂಬ್ ರೂಟ್ನಲ್ಲಿ ಲಾಸ್ಟ್ ಡಿಜಿಟ್ 2, ಲಾಸ್ಟ್ ಡಿಜಿಟ್ ಅಥವಾ ಯೂನಿಟ್ ಡಿಜಿಟ್ ಅಂತಲೂ ಕರೀತಾರೆ, ಅಥವಾ ಬಿಡಿ ಸ್ಥಾನದಲ್ಲಿ 2 ಇದ್ದಾಗ ಸೊ ಕ್ಯೂಬ್ನಲ್ಲಿ ಲಾಸ್ಟ್ ಡಿಜಿಟ್ ಏನಾಗಿರುತ್ತೆ, 8 ಆಗಿರುತ್ತೆ. ಸೊ ಇಲ್ಲಿ 2ರ ಕ್ಯೂಬು 8 ಬಂದಿದೆ. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 12ರ ಕ್ಯೂಬ್, ಇಲ್ಲಿ ಕೆಳಗಡೆ ನೋಡ್ಬೋದು ಕ್ಯೂಬ್ ಲಿಸ್ಟ್ ಇದೆ. 12ರ ಕ್ಯೂಬ್ ಏನಾಗುತ್ತೆ, 1728 ಆಗುತ್ತೆ. ಸೊ ಅಲ್ಲಿ ಕ್ಯೂಬ್ ರೂಟ್ನಲ್ಲಿ ಲಾಸ್ಟ್ ಡಿಜಿಟ್ ಏನಿದೆ, 2 ಇದೆ. ಸೊ ಕ್ಯೂಬಲ್ಲಿ ಲಾಸ್ಟ್ ಡಿಜಿಟ್ ಏನಿರುತ್ತೆ, ಯಾವಾಗಲೂ 8 ಇರುತ್ತೆ. ಅದೇ ರೀತಿಯಾಗಿ ಕ್ಯೂಬ್ ರೂಟ್ನಲ್ಲಿ ಲಾಸ್ಟ್ ಡಿಜಿಟ್ 3 ಇದ್ದಾಗ ಕ್ಯೂಬ್ನಲ್ಲಿ ಯೂನಿಟ್ ಡಿಜಿಟ್ ಏನಾಗಿರುತ್ತೆ, 7 ಆಗಿರುತ್ತೆ. ಸೊ ಇಲ್ಲಿ ಕ್ಯೂಬ್ ರೂಟ್ನಲ್ಲಿ ಯೂನಿಟ್ ಡಿಜಿಟ್ 4 ಆಗಿದ್ದಾಗ ಏನಾಗಿರುತ್ತೆ, ಕ್ಯೂಬ್ನಲ್ಲಿ ಯೂನಿಟ್ ಡಿಜಿಟ್ 4 ಆಗಿರುತ್ತೆ. ಸೊ ಇಲ್ಲಿ 4ರ ಕ್ಯೂಬ್ ಏನಾಯಿತು, 64 ಆಯಿತು. ಸೊ ಇಲ್ಲೂ ಕೂಡ 4 ಇದೆ, ಇಲ್ಲೂ ಕೂಡ 4 ಇದೆ. ಅದೇ ರೀತಿಯಾಗಿ 5 ಇದ್ದಾಗ ಲಾಸ್ಟ್ ಡಿಜಿಟ್ ಕ್ಯೂಬ್ನಲ್ಲಿ 5 ಆಗಿರುತ್ತೆ. ಸೊ 6 ಇತ್ತು ಅಂದ್ರೆ ಲಾಸ್ಟ್ ಡಿಜಿಟ್ ಇಲ್ಲಿ ಕ್ಯೂಬ್ನಲ್ಲಿ ಕೂಡ 6 ಕೂಡ ಲಾಸ್ಟ್ ಡಿಜಿಟ್ ಕೂಡ 6 ಆಗಿರುತ್ತೆ. ಸೊ ಇಲ್ಲಿ ಕ್ಯೂಬ್ ರೂಟ್ನಲ್ಲಿ ಲಾಸ್ಟ್ ಡಿಜಿಟ್ 7 ಇದ್ದಾಗ ಕ್ಯೂಬ್ನಲ್ಲಿ ಲಾಸ್ಟ್ ಡಿಜಿಟ್ 3 ಇರುತ್ತೆ. ಸೊ ಇಲ್ಲಿ 8 ಇದ್ದಾಗ 2, 9 ಇದ್ದಾಗ 9, 0 ಇದ್ದಾಗ 0. ಸೊ ಇಲ್ಲಿ 1 ಇದ್ದಾಗ 1 ಇರುತ್ತೆ ಇದು. ಮತ್ತು ಅದೇ ರೀತಿಯಾಗಿ 4 ಇದ್ದಾಗ 4 ಇರುತ್ತೆ, 5 ಇದ್ದಾಗ 5, 6 ಇದ್ದಾಗ 6 ಮತ್ತು 9 ಇದ್ದಾಗ 9, 0 ಇದ್ದಾಗ 0. ಇವೆಲ್ಲ ಅದೇ ನಂಬರು ರಿಪೀಟ್ ಆಗಿರ್ತವೆ. ಬಟ್ ಇಲ್ಲಿ 2 ಇದ್ದಾಗ 8 ಬರುತ್ತೆ. ಕ್ಯೂಬ್ ರೂಟ್ನಲ್ಲಿ ಲಾಸ್ಟ್ ಡಿಜಿಟ್ 2 ಇದ್ದಾಗ ಕ್ಯೂಬ್ನಲ್ಲಿ 8 ಬರುತ್ತೆ. ಮತ್ತು ಕ್ಯೂಬ್ ರೂಟ್ನಲ್ಲಿ 8 ಇದ್ದಾಗ ಕ್ಯೂಬ್ನಲ್ಲಿ ಲಾಸ್ಟ್ ಡಿಜಿಟ್ ಏನು ಬರುತ್ತೆ, 2 ಇರುತ್ತೆ. ಅದೇ ರೀತಿಯಾಗಿ ಕ್ಯೂಬ್ ರೂಟ್ನಲ್ಲಿ ಲಾಸ್ಟ್ ಡಿಜಿಟ್ 3 ಇದ್ದಾಗ ಕ್ಯೂಬ್ನಲ್ಲಿ ಲಾಸ್ಟ್ ಡಿಜಿಟ್ ಏನಾಗಿರುತ್ತೆ, 7 ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕ್ಯೂಬ್ ರೂಟ್ನಲ್ಲಿ ಯೂನಿಟ್ ಡಿಜಿಟ್ 7 ಆಗಿದ್ದಾಗ ಕ್ಯೂಬ್ನಲ್ಲಿ ಲಾಸ್ಟ್ ಡಿಜಿಟ್ ಏನಾಗಿರುತ್ತೆ, 3 ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕ್ಯೂಬ್ ರೂಟ್ನಲ್ಲಿ ಲಾಸ್ಟ್ ಡಿಜಿಟ್ 4 ಆಗಿದ್ದಾಗ ಕ್ಯೂಬ್ನಲ್ಲಿ ಲಾಸ್ಟ್ ಡಿಜಿಟ್ 4. ಇವು ಅಂತೂ ಸೇಮ್ ಇರ್ತವೆ. ಇದಷ್ಟೇ 2 ಇದ್ದಾಗ ಇಲ್ಲಿ 8 ಇರುತ್ತೆ, ಇಲ್ಲಿ 8 ಇದ್ದಾಗ ಇಲ್ಲಿ 2 ಇರುತ್ತೆ. ಮತ್ತು ಇಲ್ಲಿ 7 ಇದ್ದಾಗ ಈ ಕಡೆ 3, ಇಲ್ಲಿ 3 ಇದ್ದಾಗ ಇಲ್ಲಿ 7. ಉಳ್ಕೆದು 1, 4, 6, 1, 4, 5, 6, 9, 0 ಇವೆಲ್ಲ ಸೇಮ್ ಇರ್ತವೆ. ಅದೇ ರೀತಿಯಾಗಿ ಕ್ಯೂಬ್ಸ್ ಹ್ಯಾವ್ ಲಾಸ್ಟ್ ಡಿಜಿಟ್ ಆ್ಯಸ್ 0, 1, 2, 3, 4, 5, 6, 7, 8, 9. ಕ್ಯೂಬ್ ಪರ್ಫೆಕ್ಟ್ ಕ್ಯೂಬ್ ಆಗಿರ್ಬೇಕಾಗಿತ್ತಂದ್ರೆ ಲಾಸ್ಟ್ ಡಿಜಿಟ್ ಏನು ಬೇಕಾದರೂ ಆಗಿರ್ಬೋದು. ಅಂದ್ರೆ 0 to 9 ಯಾವ ನಂಬರ್ ಬೇಕಾದರೂ ಬಂದಿರುತ್ತೆ. ಕ್ಯೂಬ್ಸ್ ಹ್ಯಾವ್ ಲಾಸ್ಟ್ ಡಿಜಿಟ್ ಆ್ಯಸ್ 0 ಆದರೂ ಆಗಿರ್ಬೋದು, 1, 2 or 3 or 4 or 5 or 6 or 7 or 8 or 9. ಪರ್ಫೆಕ್ಟ್ ಕ್ಯೂಬ್ ಆಗಿತ್ತಂದ್ರೆ ಅದ್ರ ಲಾಸ್ಟ್ ಡಿಜಿಟ್ 0 to 9 ಯಾವುದಾದ್ರೂ ನಂಬರ್ ಆಗಿರ್ಬೋದು. ಅದೇ ರೀತಿಯಾಗಿ ಕ್ಯೂಬ್ ಸಿಂಗಲ್ ಡಿಜಿಟ್ ಮಸ್ಟ್ ಬಿ 1 or 8 or 9 ಓನ್ಲಿ. ಅಂದ್ರೆ ಒಂದು ಕ್ಯೂಬ್ನಲ್ಲಿರತಕ್ಕಂತಹ ಎಲ್ಲ ನಂಬರ್ಗಳನ್ನು ಆ್ಯಡ್ ಮಾಡಿ, ಎಲ್ಲ ಡಿಜಿಟ್ಗಳನ್ನು ಆ್ಯಡ್ ಮಾಡಿದಾಗ ನಮಗೊಂದು ಸಿಂಗಲ್ ಡಿಜಿಟ್ ಬರುತ್ತಲ್ಲ, ಆ ಸಿಂಗಲ್ ಡಿಜಿಟ್ ಅದು ಏನಾಗಿರಬೇಕು, 1 ಆಗಿರಬೇಕು, ಅಥವಾ 8 ಆಗಿರಬೇಕು, ಅಥವಾ 9 ಆಗಿರಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 5 ಕ್ಯೂಬ್ 125 ಅಂತ ನೋಡಿದಾಗ 1 + 2 + 5 ಮಾಡಿದಾಗ ಏನಾಗುತ್ತೆ, 8 ಆಗುತ್ತೆ. ಸೊ ಇಲ್ಲಿ 8 ಬಂದಿದೆ, ಕರೆಕ್ಟು. ಅದೇ ರೀತಿಯಾಗಿ 4 ಕ್ಯೂಬ್ ಮಾಡಿದಾಗ 64 ಬಂದಿದೆ. 6 + 4 ಮಾಡಿದಾಗ 10, ಅಂದ್ರೆ 1 + 0 1 ಆಗುತ್ತೆ. ಅದೇ ರೀತಿಯಾಗಿ 6 ಕ್ಯೂಬ್ ಏನಾಗುತ್ತೆ, 216 ಇದೆ. ಇದನ್ನು ಆ್ಯಡ್ ಮಾಡಿದಾಗ 2 + 1 + 6 ಇದೇನಾಯಿತು, 9 ಆಯಿತು. ಸೊ ಇಲ್ಲಿ ಕ್ಯೂಬ್ ಸಿಂಗಲ್ ಡಿಜಿಟ್ ಯಾವಾಗಲೂ ಏನಾಗಿರುತ್ತೆ, 1 ಅಥವಾ 1 or 8 or 9 ಆಗಿರುತ್ತೆ. ಅದೇ ರೀತಿಯಾಗಿ ಕ್ಯೂಬ್ ಸಿಂಗಲ್ ಡಿಜಿಟ್ ಮಸ್ಟ್ ನಾಟ್ ಬಿ 0, 2, 3, 4, 5, 6, 7. ಯಾವುದೇ ಕಾರಣಕ್ಕೂ ಪರ್ಫೆಕ್ಟ್ ಕ್ಯೂಬ್ನ ಸಿಂಗಲ್ ಡಿಜಿಟ್ 0, 2, 3, 4, 5, 6, 7 ಆಗಿರೋದಿಲ್ಲ. ಅದು ಯಾವಾಗಲೂ 1, 8 ಅಥವಾ 9 ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ 1 to 12 ಥರ 1 to 12 ಇದು 22 ಆಗಿದೆ. ಸೊ ಇದು 12 ಆಗಬೇಕು. 1 to 12 ಕ್ಯೂಬ್ಸ್ ಲಿಸ್ಟ್ ಇದೆ, ನೋಡ್ಕೋಬೋದು ನೀವು. ಅದೇ ರೀತಿ ಇದು ಕ್ಯೂಬ್ ಮತ್ತು ಕ್ಯೂಬ್ ರೂಟ್ಗಳ ಬಗ್ಗೆ ನೋಟ್ಸ್ ಇದು.